ಅಸ್ಸಲಾಂ ಅಲೈಕುಂ, ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಹಾಗೂ ದೇಶ ಪ್ರೇಮಿಗಳಿಗೆ, ಎಲ್ಲ ದೇಶವಾಸಿಗಳಿಗೂ ಸ್ವತಂತ್ರ ದಿನದ ಶುಭಾಶಯಗಳನ್ನು ಹೇಳ್ತೀನಿ. ಸ್ನೇಹಿತರೆ, ಈ ವಿಡಿಯೋದ ವಿಚಾರ ಏನಪ್ಪ ಅಂದರೆ, ಇವತ್ತು ಸರ್ಕಾರಗಳು ಪ್ರತಿಯೊಂದು ಕಡೆ ನಾಯಿಯ ಒಂದು ಆಕ್ರಮಣ, ನಾಯಿಯ ಸ್ವಭಾವ, ಅದು ನಾಯಿ ಕಚ್ಚೋದು ಅದ್ರ ಸ್ವಭಾವ ಏನಾಗುತ್ತೆ ಅಂದರೆ, ಕೆಲವೊಂದು ಸರಿ ಪ್ರತಿ ಬಾರಿಯೂ ಒಂದೇ ಕಡೆಯಿಂದ ತಪ್ಪಾಗಿರೋದಿಲ್ಲ. ಕೆಲವೊಂದು ಆಕ್ರಮಣಕಾರಿ ನಾಯಿ, ಸ್ವಾಭಾವಿಕ ನಾಯಿಗಳು ಯಾರಿಗೋ ಆಕ್ರಮಿಸ್ತವ್ರೆ, ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅಂತ ನಾಯಿಗಳನ್ನು ಹಿಡಿದು ಎಲ್ಲಿ ನೀವು ಅದನ್ನು ಯಾವ ಸಂಸ್ಥೆಯಲ್ಲಿ ಇಟ್ಟು ಅದಕ್ಕೆ ನೋಡ್ಕೊಳ್ಳಿ. ಆದರೆ ಅದರ ಹೆಸರಲ್ಲಿ ಎಲ್ಲ ನಾಯಿಗಳನ್ನು ನೀವು ಸಾಯಿಸ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಅತ್ಯಾಚಾರಿಗಳನ್ನು, ಸಮಾಜಘಾತಕರನ್ನೇ ನಾವು ಮರಣ ದಂಡನೆ ನೀಡ್ತಾ ಇಲ್ಲ ಈ ದೇಶದಲ್ಲಿ. ಆದರೆ ನಾಯಿಗಳನ್ನು ಸಾಯಿಸ್ತಾರೆ ನೋಡಿ. ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರು ಬಂದು ಅದಕ್ಕೆಲ್ಲ ಆಹಾರ ಆಗ್ತಾ ಇದ್ದಾರೆ. ಏನು ಒಂದು ರೀತಿಯಲ್ಲಿ ನೋಡೋದಾದರೆ ಎಲ್ಲ ಕೆಲಸದಲ್ಲೂ ಅಷ್ಟೇ, ಒಂದು ಒಳ್ಳೆಯದು ಇರುತ್ತೆ, ಇನ್ನೊಂದು ದೃಷ್ಟಿಕೋನದಲ್ಲಿ ಅದು ಕೆಟ್ಟದಾಗಿರುತ್ತೆ. ನನ್ನ ಈ ವಿಡಿಯೋದ ಉದ್ದೇಶ ಇಷ್ಟೇ. ರಾತ್ರಿ ಹೊತ್ತು ಕಾವಲು ಕಾಯೋಂಥದ್ದು ನಾಯಿ. ಒಂದು ಬೀದಿಲಿ ಒಂದು ನಾಯಿ ಇದೆ ಅಂದರೆ ಅದು ಒಂದು ರಾತ್ರಿ ಹೊತ್ತು ಬೀದಿ ಕಾಯ್ತದೆ, ಕಾವಲು ಗಾರನಾಗಿ ಕೆಲಸ ಮಾಡುತ್ತೆ. ನಾವು ಎಲ್ಲವನ್ನು ಒಂದೇ, ನನ್ನ ಮಾನವ ಒಬ್ಬನೇ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲವನ್ನು ನಾನು ನಾಶ ಮಾಡ್ಕೋತೀನಿ, ನನಗೆ ಬೇಕಾದಂಗೆ ನೀವು ಕ್ರಮ ಕೈಗೊಳ್ಳಿ. ಯಾಕೆ ಅದು ಆ ರೀತಿ ಮಾಡ್ತಾ ಇದೆ, ಅದಕ್ಕೆ ಸ್ವಾಭಾವಿಕವಾಗಿ, ವೈಜ್ಞಾನಿಕವಾಗಿ ಅದಕ್ಕೇನೆಲ್ಲ ಸರಿಪಡಿಸ್ಬೋದು, ಆ ಒಂದು ಮಾರ್ಗ ಕಂಡುಹಿಡ್ಕೊಳ್ದೆ ನೀವು ಎಲ್ಲ ನಾಯಿಗಳನ್ನು ಅದೇ ಥರ ಸಾಯಿಸ್ತೀವಿ ಅಂದರೆ ನೋಡಿ, ಮನುಷ್ಯನಿಗೆ ಆಹಾರ ಸರಪಳಿ ಅಂತ ಇದೆ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಮೇಲೆ ಅವಲಂಬನೆ ಆಗಿದೆ. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಚೌಕಟ್ಟಿದೆ. ನಾವು ಒಂದು ಪ್ರಾಣಿ ಪ್ರಭೇದನೋ, ಸರೀಸೃಪಗಳನ್ನು ಮತ್ತು ಕ್ರಿಮಿಕೀಟಗಳನ್ನು ಎಲ್ಲ ನಾಶ ಮಾಡಿಬಿಡ್ತೀವಿ. ಇವತ್ತು ನೋಡಿ, ನಾವು ರಾಸಾಯನಿಕ ಬಳಸಿ ಗೆದ್ದಲು ಹುಳ ಇಲ್ಲ. ಇವತ್ತು ನಾವು ಭೂಮಿಲಿ ಹಾಕುವಂಥದ್ದನ್ನು ತಿಂದು ಅದು ಕಸುವಾಗಿ ಪರಿವರ್ತನೆ ಮಾಡಿ ಅದು ನಂತರ ಎರೆಹುಳ ತಿಂದು ಗೊಬ್ಬರವಾಗಿ ಪರಿವರ್ತನೆಗೊಳ್ತಾ ಇತ್ತು. ಇವತ್ತು ನಾವು ಜೀವ ರಾಶಿಯ ಇದ್ರ ಮೇಲೆ, ಮಣ್ಣಿನ ಮೇಲೇನೂ ಕೂಡ ನಾವು ಯಥೇಚ್ಛವಾಗಿ ಅದರ ಒಂದು ಸ್ವಾಭಾವಿಕ ಗುಣನ ಸಾಯಿಸಿದ್ದೀವಿ. ಹಾಗೆ ನಾವು ಈ ಪ್ರಾಣಿಗಳ ಮೇಲೂ ಇದೇ ಥರ ದಾಳಿ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಮಾತ್ರ ಇರ್ತಾನೆ, ಮಿಕ್ಕೆಲ್ಲವೂ ಕೂಡ ನಶಿಸಿ ಹೋಗ್ತವೆ. ಹಾಗಾಗಿ ದಯಮಾಡಿ ಬೇರೆ ಮಾರ್ಗಗಳು ಕಂಡುಹಿಡ್ಕೊಳ್ಳಿ. ನಾಯಿ ದಾಳಿ ಅತ್ಯಂತ ಭೀಕರವಾಗಿದೆ, ನಾವು ನೋಡಿದ್ದೀವಿ, ಸಾವು ಸಂಭವಿಸಿದೆ, ಮಕ್ಕಳ ಮೇಲೆ ಎಲ್ಲ ಅಟ್ಯಾಕ್ ಮಾಡಿದೆ. ಹಾಗಂತ ಅದೊಂದೇ ಸಾಯಿಸೋದೇ ಒಂದೇ ಮಾರ್ಗ ಆದರೆ ಎಷ್ಟೋ ವಿಚಾರಗಳಿದ್ದಾವೆ ಬದಲಾವಣೆ ಆಗುವಂಥದ್ದು. ನನ್ನ ವಿಚಾರ ಇಷ್ಟೇ. ಪ್ರಾಣಿ ಪ್ರಿಯರು ಬಂದು ಅವ್ರಿಗೇನೋ ಒಂದು ಸೇವಾರ್ಥ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ಪರಿಗಣನೆಗೆ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ಏನು ಸೂಕ್ತ ಕ್ರಮ ಕೈಗೊಳ್ಬೋದು ಸರ್ಕಾರಗಳು ಮಾಡಬೇಕು ಅನ್ನೋದೇ ನನ್ನ ಮಾತಿನ ಉದ್ದೇಶ. ಧನ್ಯವಾದಗಳು.